ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ರವೆ ರೊಟ್ಟಿ ಮಾಡ್ತಾ ಇದ್ದೀನಿ. ಅದಕ್ಕೆ ನೋಡಿ, 1 ಲೋಟ ರವೆ ತಗೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಮುಕ್ಕಾಲು ಲೋಟ ರವೆ ತಗೊಳ್ತೀನಿ. ಇಷ್ಟು ಇದರಲ್ಲಿ ಒಂದು 4ರಿಂದ 5 ರವೆ ರೊಟ್ಟಿ ಆಗುತ್ತೆ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ನೆನೆಸಿ ಇಟ್ಕೊಳ್ಬೇಕು. ಇದನ್ನು ಒಂದು ಅರ್ಧ ಗಂಟೆ ನೆನೆಸಿ ಇಡಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿ ಇಡಬೇಕಿದು. ಒಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ತೋರಿಸ್ತೇನೆ ನಿಮಗೆ. ಇವಾಗ ರವೆ ರೊಟ್ಟಿ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅದು ರವೆ ನೆನೆಸಿ ಇಟ್ಟಿದ್ದೇನೆ. ಅದೊಂದು ಅರ್ಧ ಗಂಟೆ, ಒಂದು 20 ನಿಮಿಷ ಆದರೂ ನೆನಿಬೇಕದು. ಇವಾಗ ಒಂದು ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೇನೆ. ನೀವು ಹತ್ರ ತೆಂಗಿನಕಾಯಿ ಪೀಸ್ ಇದ್ದರೆ ಅದು ಸಣ್ಣ ಕಟ್ ಮಾಡಿ ಹಾಕ್ಬೋದು. ನಾನು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಕರಿಬೇವು ತಗೊಂಡಿದ್ದೇನೆ. ಇದನ್ನು ಕೂಡ ಸಣ್ಣ ಕಟ್ ಮಾಡಬೇಕು. ಮತ್ತು 1 ಸ್ಪೂನ್ ಜೀರಿಗೆ ಮತ್ತು 1 ಈರುಳ್ಳಿ. ನಾನಿದು ಒಂದು ಸ್ವಲ್ಪ ಮಾಡ್ತಿದ್ದೇನೆ, ಒಂದು 4 ಮಾಡ್ತಿದ್ದೇನೆ ರವೆ ರೊಟ್ಟೆ. ಅದರಿಂದ 1 ಈರುಳ್ಳಿ ಹಾಕ್ತಿದ್ದೇನೆ. ನೀವು ಜಾಸ್ತಿ ಮಾಡ್ತೀರಿ ಅಂದರೆ ಇನ್ನೂ 2 ಹಾಕ್ಬೋದು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಸಣ್ಣ ಕಟ್ ಮಾಡಿ ಹಾಕಬೇಕು. ಮತ್ತು 2 ಹಸಿಮೆಣಸಿನಕಾಯಿ, ಇದನ್ನು ಕೂಡ ಸಣ್ಣ ಕಟ್ ಮಾಡಬೇಕು. ಇದು ಕೆಲವರಿಗೆ ಹೇಗೆ ಅಂದರೆ ಖಾರ ತಿನ್ನುವಾಗ ಸಿಗುತ್ತೆ ಬಾಯಿಗೆ ಅಂತ ಹೇಳ್ತಾರೆ. ಹಾಗೆ ಹೇಳುವವರು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಇದು ಮಾಡಿ ಸಣ್ಣಗೆ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ಇದನ್ನು, ಹಸಿಮೆಣಸಿನ್ಕಾಯಿನ. ಇವಾಗ ರವೆ ನೆಂದ ಮೇಲೆ ಇವಾಗ ಎಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ರವೆ ನೆಂದಿದೆ. ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಿದ್ದೆ ಅಲ್ಲ, ಇದು ನೆಂದಷ್ಟು ನಿಮಗೆ ರವೆ ರೊಟ್ಟಿ ಸ್ಮೂತಾಗಿ ಬರುತ್ತೆ ಅಂತ ಅಷ್ಟೇ. ಇವಾಗ ಅದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೊಂದು ಕಾಲು ಕಪ್ಪು ಮೊಸರು ಹಾಕಬೇಕು. ಇದಕ್ಕೆ ಜಾಸ್ತಿ ಬೇಡ, ಯಾಕಂದರೆ ನಾನು ಕಮ್ಮಿ ಮಾಡ್ತಿದ್ದೇನೆ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡ್ರೆ ಒಂದು ಅರ್ಧ ಕಪ್ ಹಾಕಿ. ಮತ್ತು 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತೇನೆ. ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಟಿಫನ್ಗೆಲ್ಲ. ಯಾರಾದರೂ ಸಡನ್ನಾಗಿ ಮನೆಗೆ ಬಂದರೆ ಅಂದರೆ ಇದನ್ನೆಲ್ಲ ಮಾಡಿಕೊಡ್ಬೋದು. ನೋಡಿ, ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೇನೆ, 1 ಸ್ಪೂನ್ ಜೀರಿಗೆ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಶುಂಠಿ ಬೇಕಾದರೆ ಹಾಕ್ಕೊಳ್ಬೋದು. ಮತ್ತು ಕ್ಯಾರೆಟ್ ಇದ್ದರೆ ಅದರ ತುರಿ ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಕ್ಯಾರೆಟ್ ಖಾಲಿ ಆಗಿದೆ, ಇಲ್ಲಾಂದರೆ ಕ್ಯಾರೆಟ್ ಕೂಡ ಹಾಕ್ತಿದ್ದೆ ನಾನು, ಅದನ್ನು ಕೂಡ ಹಾಕ್ಕೊಳ್ಬೋದು. ಮತ್ತು 2 ಹಸಿಮೆಣಸಿನ್ಕಾಯಿ. ಇನ್ನು ಹಸಿಮೆಣಸಿನ್ಕಾಯಿ ಇದು ತಿನ್ನುವಾಗ ಸಿಗುತ್ತೆ, ಇದು ಖಾರ ಇರುತ್ತೆ. ಮಕ್ಕಳಿಗೆಲ್ಲ ಕೊಡುವಾಗ ನೀವೇನಂದರೆ ಪೇಸ್ಟ್ ಮಾಡಿ ಹಾಕಿ, ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕಿದರೆ ಇದು ಸಣ್ಣ ಪೇಸ್ಟ್ ಆಗುತ್ತಲ್ಲ, ಅದನ್ನು ಹಾಕಿದರೆ ನಿಮಗೆ ಸಿಗೋಲ್ಲ ಆವಾಗ. ಖಾರ ಬೇಕಿದ್ದರೆ, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಅದಕ್ಕೆ ಕಲಿಸ್ಕೊಳ್ಬೇಕು. ತುಂಬ ನೀರಾಗಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಯಾಕೆಂದರೆ ಇದು ರೊಟ್ಟಿ ಟೈಪಲ್ಲಿ ಮಾಡೋದಲ್ವ ನಾವು, ದಪ್ಪನೇ ಬರುತ್ತೆ ರೊಟ್ಟಿಯಾಗೆ ಇದು. ಕಲ್ ಮೇಲೆ ನಾವು ಹಾಕುವಾಗ ಜಾಸ್ತಿ ತುಂಬ ನೀರಾದರೆ ನಿಮಗೆ ಅದು ಬಿಡಿಸ್ಲಿಕ್ಕೆ ಬರಲ್ಲ, ಅದು ದೋಸೆ ಆಗಿ ಆಗೋಗುತ್ತೆ. ಇವಾಗ ಇಷ್ಟು ಅದಕ್ಕೆ ಕಲಿಸ್ಕೊಂಡು ಇವಾಗ ಇದನ್ನು ರೊಟ್ಟಿಯಾಗೆ ಹಾಕಬೇಕು ತವ ಮೇಲೆ. ನೋಡಿ, ಈಗ ಕಲ್ಲು ಕಾದಿದೆ. ನೀವು ಇದಕ್ಕೆ ರೊಟ್ಟಿ ಅದರ ಮೇಲೆ ಹಾಕುವಾಗ ಲೋವಲ್ಲಿ ಸಿಮ್ಮಲ್ಲಿ ಇಟ್ಕೊಳ್ಳಿ, ಆಮೇಲೆ ನೀವು ಜಾಸ್ತಿ ಮಾಡಬೇಕು. ಇವಾಗ ಇದನ್ನು ಹಾಕ್ತಾಯಿದ್ದೆ ನೋಡಿ. ನಾನು ಇವಾಗ ಇದನ್ನು ಒಂದು ಸ್ವಲ್ಪ ನೀರು ಕೈಯಲ್ಲಿ ಮುಟ್ಟಿಸ್ಕೊಂಡು ಕೈಯಲ್ಲಿ ತಡ್ತೇನೆ. ನಿಮಗೆ ಕೈಯಲ್ಲಿ ಆಗಲ್ಲ ಅನ್ನೋರು ಈ ರೀತಿ ಒಂದು ಕಪ್ ಇಟ್ಕೊಳ್ಳಿ. ಈ ರೀತಿ ಇದರಲ್ಲಿ ಕೂಡ ಹೀಗೆ ಮಾಡ್ಬೋದು, ಹೀಗೆ ಮಾಡ್ಕೊಂಡು ಬರ್ಬೋದು ನೀವು. ಇಲ್ಲ ಕೈಯಲ್ಲಿ ಆಗುತ್ತೆ ಅನ್ನೋರು ಈ ರೀತಿ ಕೈಯಲ್ಲಿ ತಟ್ಕೊಳ್ಬೋದು. ನೋಡಿ, ಈ ರೀತಿ ರೊಟ್ಟಿ ತಟ್ತೇವಲ್ಲ ಆ ರೀತಿ ತಟ್ಕೊಂಡು ಬರಬೇಕು. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ಮಾಡ್ಕೊಂಡು ಬರ್ಬೋದು. ಇದು ತುಂಬ ತೆಳು ಮಾಡಬೇಡಿ, ಇದು ರೊಟ್ಟಿ ಅಲ್ವಾ, ರವೆ ರೊಟ್ಟಿ, ಇದು ದೋಸೆ ಅಲ್ಲ. ಅದರಿಂದ ನಿಮ್ಗೆ ಎಷ್ಟು ಅದಕ್ಕೆ ಬೇಕು ಅಷ್ಟು ಅದಕ್ಕೆ ಮಾಡ್ಕೊಳ್ಳಿ. ಅದಕ್ಕೆ ತವಾವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ, ಬಿಸಿ ಆಗುತ್ತೆ. ಇಲ್ಲ ಕೈ ಬಿಸಿ ಆಗುತ್ತೆ ಅಂತ ಹೇಳ್ಬೋದು, ಆ ಕಪ್ಪಲ್ಲಿ ಮಾಡ್ಕೊಳ್ಬೋದು, ಅದಕ್ಕೆ ಕೂಡ ಚೆಂದ ಬರುತ್ತೆ. ನೋಡಿ, ಆಯ್ತೀಗ ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ರೆ ಆಯಿತು. ನೀವು ಮುಚ್ಚಿಡುವಾಗ ಇದನ್ನು ಫ್ಲೇಮನ್ನು ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಹೀಗೆ ಬೇಯುತ್ತೆ, ಎಷ್ಟು ಚೆಂದ ಬೇಯ್ತಾ ಇದೆ ನೋಡಿ. ಹೀಗೆ ಉಬ್ಬಿ ಬರುತ್ತೆ, ತುಂಬ ಒಳ್ಳೆಯದು ಕೂಡ ಹೆಲ್ತಿಗೆದು. ಚೆನ್ನಾಗಿ ಕಾಯಬೇಕು ನೀವು. ಈ ಕಡೆ ಕಾದ್ಮೇಲೆ ನೀವು ತಿರುಗಿಸಿ ಹಾಕಿ. ಈ ಕಡೆ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಕಾಯಲಿಕ್ಕೆ. ಇನ್ನೂ ಬೇಕಾದ್ರೆ ತೆಳುವಲ್ಲಿ ಲಟ್ಟಿಸ್ಕೊಳ್ಬೋದು, ತಟ್ಬೋದು. ನಾನು ನೆಕ್ಸ್ಟ್ ಇನ್ನೂ ಸ್ವಲ್ಪ ತೆಳುವಾಗಿ ಮಾಡಿ ತೋರಿಸ್ತೀನಿ. ಇದು ರೊಟ್ಟಿ ಆದ್ರಿಂದ ನಿಮಗೆ ಸ್ವಲ್ಪ ದಪ್ಪನೇ ಇರುತ್ತೆ. ಇದು ಚೆನ್ನಾಗಿ ಕಾಯಬೇಕು. ನೋಡಿ, ಈಗ ಕಾದಿದೆ, ಹೀಗೆ ಕಾಯಬೇಕಿದು. ನೋಡಿ, ಎಷ್ಟು ಚೆಂದ ಕಾಯ್ತಾ ಇದೆ. ತಟ್ಟೆಗೆ ತಗೊಳ್ಳಿ. ಇವಾಗ ಇನ್ನೊಂದು ಮಾಡ್ತೀನಿ ನೋಡಿ, ಸಿಮ್ಮಲ್ಲಿ ಇಡಿ ನೀವು, ಇಲ್ಲಾಂದರೆ ಕೈ ಬಿಸಿ ಆಗುತ್ತೆ.
ಇನ್ನೊಂದು ಹಾಕ್ತೇನೆ. ಇದರಲ್ಲಿ 3-4 ಆಗುತ್ತೆ ನಿಮಗೆ. ಇದು ಸಟ್ಟಗದಲ್ಲಿ ಕೂಡ ನಿಮ್ಗೆ ಸೌಟ್ ಇರುತ್ತಲ್ಲ, ಅದರಲ್ಲಿ ಕೂಡ ಹೀಗೆ ಮಾಡ್ಕೊಳ್ಬೋದು ನೋಡಿ. ಇದರಲ್ಲೇ ಮಾಡಿ ತೋರಿಸ್ತೇನೆ. ಆದರೆ ಏನಂದರೆ ನಿಮ್ಗೆ ಅದು ಹಿಡಿಯುತ್ತೆ, ಎಲ್ಲ ಸಮಟಿಗೆ ಹಿಡಿದು ಎಲ್ಲ ಒಡೆದಾಗೆ ಆಗುತ್ತೆ. ಅದನ್ನ ಸ್ವಲ್ಪ ನೀರು ತಗೊಂಡು ಈ ರೀತಿ ಮಾಡ್ಕೊಳ್ಳಿ. ನೀರು ಮುಟ್ಟಿಸ್ಕೊಳ್ಬೇಕಿಲ್ಲ, ಎಲ್ಲದ ಕೈಗೆ ಹಿಡಿಯುತ್ತೆ. ಬಿಸಿ ಇರುತ್ತೆ, ಆದಷ್ಟು ನೋಡ್ಕೊಳ್ಳಿ. ಅದಕ್ಕೆ ಸಿಮ್ಮಲ್ಲಿ ಇಡಬೇಕು ಅಂತ ಹೇಳೋದು. ಆಯ್ತು, ಇದರ ಮೇಲೆ ಎಣ್ಣೆ ಹಾಕಿ ಮುಚ್ಚಿಟ್ರೆ ಆಯಿತು. ಎಣ್ಣೆ ಬೇಕಾದ್ರೆ ಎಣ್ಣೆ, ಇಲ್ಲಾಂದರೆ ತುಪ್ಪ ಬೇಕಿದ್ರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ನೀವು ಮತ್ತೆ ಮುಚ್ಚಿಡುವಾಗ ಜಾಸ್ತಿ ಮಾಡಿ ಫ್ಲೇಮನ್ನು. ನೋಡಿ ಫ್ರೆಂಡ್ಸ್, ರವೆ ರೊಟ್ಟಿ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ ಬರುತ್ತೆ. ಇದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ದಿಢೀರಂತ ಮಾಡ್ಕೊಳ್ಬೋದು. ಮನೆಗೆ ಯಾರಾದರೂ ನೆಂಟರು ಬಂದರು ಟಿಫನ್ ಏನು ಮಾಡೋದು ಅಂತ ಹೇಳುವಾಗ ಇದನ್ನೊಂದು ಸಲ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ. ಹೀಗೆ ಕಟ್ ಮಾಡಿದರೆ ಹಾಗೆ ಈಸಿಯಾಗಿ ಬರುತ್ತೆ ನೋಡಿ. ತುಂಬ ಟೇಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ. ಇದು ಮಕ್ಕಳು ಕೂಡ ತಿಂತಾರೆ. ಮಕ್ಕಳಿಗೆ ಕೊಡುವಾಗ ಏನು ಮಾಡಬೇಕು ಅಂದರೆ ಮೆಣಸಿನ್ಕಾಯನ್ನು ಅವಾಯ್ಡ್ ಮಾಡಿ ಅದ್ರ ಬದಲು ನೀವು ಸ್ವಲ್ಪ ಕ್ಯಾರೆಟ್ ಎಲ್ಲ ತುರಿ ಹಾಕ್ಕೊಳ್ಬೋದು. ಇದ್ರ ಜೊತೆ ಚಟ್ನಿ ಇದ್ದರೆ ಚಟ್ನಿ ಜೊತೆ ತಿನ್ಬೋದು, ಅಥವಾ ಚಟ್ನಿ ಪುಡಿ ಇದ್ದರೆ ಅದ್ರ ಜೊತೆ ಕೂಡ ತಿನ್ಬೋದು. ಎಲ್ಲ ಜೊತೆ ಮೊಸರಿದ್ರೆ ಅದ್ರ ಜೊತೆ ಕೂಡ ತಿನ್ಬೋದು, ಅಥವಾ ಸಾಂಬಾರು ಏನಾದರೂ ಇದ್ದರೆ ಯಾವ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ. ಏನು ಇಲ್ಲ ಅಂದರೆ ನೀವು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಇರುತ್ತೆ, ಇದು ಹಾಗೆ ಕೂಡ ತಿನ್ಬೋದು. ದಿಢೀರಂತ ಮಾಡ್ಕೊಳ್ಳೋದು. ಬ್ಯಾಚುಲರ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಒಂದು ರವೆ ಇದ್ದರೆ ಸಾಕು. ಮನೆಯಲ್ಲಿ ಹೇಗೂ ಅದೆಲ್ಲ ಇರುತ್ತೆ, ಕೊತ್ತಂಬರಿ ಸೊಪ್ಪು, ಕರಿಬೇವೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಮನೆಯಲ್ಲಿರುವ ಸಾಮಾನನ್ನೇ ಹಾಕಿ ಮಾಡೋದು. ಅದರಿಂದ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ನೀವು ಮಕ್ಕಳಿಗೆ ಬಾಕ್ಸಿಗೆ ಕೂಡ ಮಾಡ್ಕೊಡ್ಬೋದು. ಒಂದು 2 ರೊಟ್ಟಿ ತಿಂದರೆ ಸಾಕು, ನಿಮಗೆ ಹೊಟ್ಟೆ ಫುಲ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ವಿಡಿಯೋ ಎಲ್ಲ ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೀಗೆ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.